ಹೌದವ ಹೌದು. ಮಾತಿನೊಳಗ ಮಾತನ್ನ ಹಿಂಗ ಹೇಳ್ತಾರಲ್ಲ, ಏನ್ ಹೇಳ್ತಾರವ? ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಮುರುಗಗಳಿಗೆ ಅಂಜಿದಡಂತಯ್ಯ. ಹೌದವ ಹೌದು. ಸಮುದ್ರ ತರೆಯಲ್ಲಿ ಒಂದು ಮನೆ ಮಾಡಿ ನೆರೆ ತೊರೆಗೆ ಅಂಜಿದಡಂತಯ್ಯ. ಹೌದು ಹೌದು. ಸಂತಿ ಏಳು ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ. ಹಾ ಚನ್ನ ಮಲ್ಲಿಕಾರ್ಜುನ ದೇವ ಕೆಳಯ್ಯ ಈ ಲೋಕದೊಳಗ ಹುಟ್ಟಿದ ಬಳಿಕ ಹೌದವ ಹೌದು. ಸ್ತುತಿ ನಿಂದೆಗಳು ಬಡದಡೆ ಕೋಪವು ತಾಳದೆ ಸಮಾಧಾನಿಯಾಗಿರಬೇಕು. ಹೌದು, ಇದೇ ಮಾತು ಯಾಕೆ ಹೇಳಿದ್ರವ ಅವರು? ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದ ಬಳಿಕ ಹುಟ್ಟಿ ಬಂದ ಬಳಕ ಚಲೋನು ಮಾತು ಬರಬಹುದು, ಸುಮಾರು ಮಾತು ಬರಬಹುದು. ಏನು ಮನುಷ್ಯಾಗ ಹುಟ್ಟಿ ಬಂದ ಬಳಕ ಚಲೋನು ಮಾತು ಬರ್ಬೋದು, ಸುಮಾರು ಮಾತು ಬರ್ಬೋದು. ಆ ಮಾತಿನ ಕಡೆ ನಾವು ಲಕ್ಷ್ಯ ಕೊಡದೆ ಹೌದವ. ಈ ಲೋಕದೊಳಗ ಬಾಳ್ಬೇಕಂತಕ್ಕಂತ ಮಾತನ್ನ ಹೇಳುತ್ತಾ ಹೇಳಿಕೊಂಡು ಹೋದಿ ಸಂದಿನೊಳಗ ಏನಿವ ನಾವ್ ಏನ ಮಾತಾಡೇವಿ, ನಾವ್ ಏನ ಹಾಡೇವಿ, ನಾವ್ ಎಟ್ಟ ಜಿಗದಾಡೇವಿ, ಎಟ್ಟ ಕುಣದಾಡೇವಿ ಅಂತಕ್ಕಂಥದ್ದು ಎಲ್ಲಾ ಇಲ್ಲಿ ದೈವಕ್ಕ ಗೊತ್ತಿರ್ತಕ್ಕಂತ ಮಾತೈತಿ. ಹೌದವ ಹೌದ. ಒಂದೇ ಸಂದಿನೊಳಗ ಸರ್ಜೋಡಿ ಕಲಾವಂತರದು ಹೌದು. ನಾವ್ ಹೆಸರು ತಗೊಂಡಿಲ್ಲ, ಅವರು ಕರ್ಗದಾರ, ಕೆಂಪಗದಾರ, ಬೆಡಕದಾರ ಅಂತಕ್ಕಂತ ಮಾತನನ್ನು ತಗೊಂಡಿಲ್ಲ ನಾವು. ಅವ್ರ ಹೆಸರೇನು ತಗೊಂಡಿಲ್ಲ. ಹೌದವ. ಅವ್ರು ಸರ್ಜೋಡಿ ಕಲಾವಂತರು ಬರನ ಅಂದ್ರು. ಹಾ ಏನಂದ್ರವ? ಮಹಾರಾಷ್ಟ್ರದವ್ರು ಬಂದಾರ, ಬಹಳ ಗಡಬಡ ಮಾಡಾಕತ್ತಾರ ಅಂತಕ್ಕಂತ ಮಾತನ್ನ ಹೇಳಿದ್ರು. ಹೌದವ ಹೌದು, ಹೇಳಿದ್ರು ಅವರು. ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಹೇಳ್ಬೇಕಾಗ್ಯದ. ಏನಿವ? ಇವ್ರಿಗೆ ನೋಡಿ ನಾವು ಬಹಳ ಗಡಬಡ ಮಾಡಾಕತ್ತೀವತ್ತ. ಹಾ ನೀವೇನು ಹುಲಿಗಿಲಿ ಕಟ್ಟಿರಿ ನೀವು ಗಡಬಡ ಮಾಡಾಕ? ನಾವು ಹೌದು, ನಿಮ್ಮಂತೇಳಿ ಏನೈತಪ್ಪ ಅಂತದ ನಿಮಗ ನಾವ್ ಅನ್ಸಾಕ? ನಿಮ್ಮಂತೇಳಿ ಏನಾಯ್ತಪ್ಪ ನಾವ್ ಅಂತ ಅಂಜಾಕ ನಿಮಗ? ಮತ್ ಹೇಳಿದ್ರ ಬಾಯಿ ಅವರು. ಏನ್ ಹೇಳ್ಯಾರು? ಮತ್ ಅಕಾಡೆ ಜಿಗದಾಡ್ಕೊತ ಹೋದ್ರತ್ತ. ಹಾ, ಇವ್ರ ತಾಳ್ನವ್ರ ಈ ಕಡೆ ಬರ್ಲತ್ತ, ನೀ ಅಕಾಡೆ ಹೋಗ್ಬಿಡತ್ ರೋಡ್ ಕಡೆ. ಮತ್ ಇಟ್ಟೊತ್ತನ ನೀವೇನ ಮಾಡಿದ್ರಿ? ಹೌದು, ನೀವು ಜಿಗದಾಡಿದ್ರಲ್ಲ ಮತ್ತ. ಅಲ್ಲ ಅವ್ರು ಡಂಬರ ಆಟ ಆಡ್ಸ್ಯಾರ, ಆ ಜಿಗದಾಡಿಲ್ಲ ಅವ್ರು. ಮತ್ ನೀವು ಅದನ್ನೇ ಮಾಡಿದ್ರಿ. ಕೊಳ್ಳಾಗ ಒಂದು ಡಂಬರ ಹಾಕೊಂಡ್ ಡಂಬರ ಆಟ ಆಡ್ಸತ್ತಿದ್ರು ಅವ್ರು ಇಟ್ಟತಾನ. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಯಾಕೆವಾ? ಸರ್ಜೋಡಿ ಕಲಾವಂತರು ನಮಗೊಂದು ಮಾತು ಕೇಳಿದ್ರು. ಏನ್ ಕೇಳಿದ್ರವ? ಹೋದಿ ಸಂದಿನೊಳಗ ಜಾನಪದ ಅದು ದಾಟಿ ಹಾಡನ ಹತ್ರ ಸಂದರ್ಭ ತಕ್ಕಂತೆ ಹೌದು, ಜಾನಪದ ಹಾಡಿದ್ದೇವ್ ನಾವು. ನಾವು ಚಾಲಿನ ದಾಟಿ ಹಾಡಿದ್ವಲ್ಲ ನಾವು. ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ನನ್ನ. ಹಾ ಹುಟ್ಟಿದ ಊರ ಒಳಗ ನೀ ಅಂತದ ಏನ ತಪ್ಪು ಮಾಡಿ ಅಂತಕ್ಕಂತ ಮಾತನ್ನ ಹೇಳಿದ್ರು ಅವರು. ಅಂತದ್ ಏನ್ ತಪ್ಪು ಮಾಡಿ ತಂಗಿ ಅತ್ತಾರ ಅವ್ರು. ಅಂತದ್ ಏನ ತಪ್ಪು ಮಾಡಿ ತಂಗಿ ಅತ್ತಾರ ಅವ್ರಿಗೆ ಒಂದು ಮಾತು ಕೇಳ್ಬೇಕಾಗ್ಯದ. ಏನಿವ? ಅದು ನಾವು ಹಾಡಿರ್ತಕ್ಕಂತ ಜಾನಪದ ಅಲ್ಲ, ನಾವು ಬರ್ದಿಲ್ಲ ಅದನ್ನ. ನಾ ಏನ ಸ್ವಂತ ಮಾಡಿ ಬರ್ದಿಲ್ಲ ಅದು. ಹೌದು. ಅದು ಜಾನಪದ ಯಾರು ಬರ್ದಾರ? ಇವ್ ಬರ್ದಾನವ ಯಾವ ಯಾವ ಬಾಳು ಬೆಳಗುಂದ ಜಾತ್ರೆ. ಯಾಕಪ್ಪ ಅಂತ ಕೇಳಿದ್ರ, ಹೌದು, ಅಣ್ಣಾಜಿಗ್ ಒಂದು ಮಾತು ಹೇಳ್ತೀನಿ. ಏನಿವ? ಅದು ನಾಂತ್ರು ಸಾಹಿತ್ಯ ಬರ್ದಿಲ್ಲ, ನಾ ಹಾಡಿನಿ. ಅವ್ರು ಹೆಂಗ ಬರ್ದಾರಲ್ಲ ಹೌದು, ಹಂಗ ಹಾಡ್ಬೇಕಾಗೈತಿ ನಾವು. ಹೌದವ ಹೌದು. ಅದಕ್ಕೆ ಬಿಟ್ಟು ಜಾರ್ ಕರ್ತ ನಿನ್ನಂಗ ಫಾಲ್ತುಕು ಜಾನಪದ ಹಾಡಿನ. ಮತ್ ನೀವು ಹಾಡಿದಲ್ಲಪ್ಪ ಕಣ್ಣಿನೊಳಗ ಶುರು ಆದ ಪ್ರೀತ್. ಮತ್ ನಿಮ್ಗೆ ಯಾವ ಹುಡುಗಿ ಶುರು ಆತು? ನಿಮ್ಗೆ ಯಾವ ಕನ್ಯಾಗ ಪ್ರೀತಿ ಹೊಡಿತಪ್ಪ? ನಿನಗೆ ಯಾವಾಗ ಕಣ್ಣಿನಾಗ ಪ್ರೀತಿ ಹುಡ್ತಪ್ಪ ನನ್ನ ಮಗಳಿಗೆ ಬಿಟ್ಟು? ಒಂದ ನಮ್ಮ ಅಕ್ಕನ ಕೊಟ್ಟು ಅದನ್ನ ಬಗೆಹರಿಸ ಮೊದಲ. ಅಲ್ಲ, ಭಗವಂತ ಬಾಯಿ ಕೊಟ್ಟಾನಂದ್ರ ಬಂಗಾರ ಖಣಿ ಮಾಡ್ಕೋರಿ, ಬಚ್ಚಿಲು ಕುಣಿ ಮಾಡ್ಕೋಬ್ಯಾಡ್ರಿ. ಹೌದು, ನಾವು ಚಾಲಿನ ದಾಟಿ ಹಾಡಿವದನ. ನಾವು ಚಾಲಿನ ದಾಟಿ ಆಡ್ಯಾವಿ. ಹೌದಾ? ಅವ್ರು ಹೇಳಿದ್ರು, ಇನ್ನ ಒಂದ್ ಆಡಿದ್ರು ಅವ್ರು. ಏನಂತೇವ? ಕರಿ ನಾಯಿ ಚೂ ಬಿಟ್ಟಾಳ ನನ್ನ ಹುಡುಗಿ. ನಿನ್ ಹುಡುಗಿ ಯಾರಪ್ಪ ಮತ್ತ? ಅಯ್ಯವ್ವ, ಅದ್ಯಾಂತನ ಯಾವ ಕರಿ ನಾಯಿ? ನನ್ನ ಮಗಳಿಗೆ ಬಿಟ್ಟು ಮತ್ತೆ ಯಾರದಾರಪ್ಪ ನಿನಗ್ ಹೇಳು? ಇನ್ನ ಕರಿ ನಾಯಿ ಚೂ ಬಿಟ್ಟು ಅಟ್ಟ ಸುನ ಕಪ್ ಮಾಡ್ಯಾಳಕ್ಕೆ. ಮತ್ತೇನ್ ಬಿಟ್ಟಾಳ? ಒಂದ್ ದೊಡ್ಡ ಹುಲಿ ಬಿಡಕ್ಕೆ ಏನವಿ ಬಿಟ್ಟಾಳು. ಹೌದು. ಮತ್ತ ನೀ ಏನ ಮರ್ಯಾದೆ ಕಳಿಬೇಡ, ಜಾನಪದ ಇದ್ದಂತದೇ ಹಾಡ್ಬೇಡ. ಅದು ಜಾನಪದ ಹಂಗೈತಿ ಹಿಂಗೈತಿ. ಅಣ್ಣಾಜಿಯವ್ರು ಒಂದು ಮಾತು ಹೇಳ್ತೀನಿ ನಿಮಗನ. ಏನಿವ? ನಾ ಏನು ನಿಮ್ಮಂಗ ಫಾಲ್ತುಕ ಜಾನಪದ ಹಾಡಿಲ್ಲ. ಹೌದಾ? ಮುಂದಿನ ಸಂದಿಗೆ ನಾ ಇದು ಜಾನಪದ ಹಾಡ್ತೀನಿ. ನಾ ಅಡ್ವಾನ್ಸ್ ನಿನ್ನಂಗ ಮಾತಾಡಿ ನೀನು. ಬಿಸ್ಕಿಟ್ ಕೊಡೋಣ ನಾಯಿ ಗೊತ್ತಾತ, ಹೂವು ಕೊಡೋ ಹುಳಿ ಗೊತ್ತಾತ. ಏನ್ ಗಪ್ಪ ಬಿಸ್ಕಿಟ್ ಕೊಡಿ ಯಾ ನಾಯಿ ಗಪ್ಪ ಆಗತಿ ಬಾಯಿ? ಏನಾಯ್ತು? ನಮ್ಮ ಮನ್ಯಾಗ ನಾಯಿ ಒಂದ್ ನಾಯಿಗೆ 2 ಕಿಲೋ ಕಂಡ ಹಾಕಿರೋ ಗಪ್ಪ ಆಗಲಾಗೈತಿ. ಮತ್ ಬಿಸ್ಕಿಟ್ ಕೊಡೋಣ ಗಪ್ಪ ಆತ. ಅದಂತ ನಾಯಿ ಇದ್ದಿರ್ಬೇಕು. ಅಣ್ಣಾಜಿ ಕೇಳಂತೀನ ಹೇಳ್ತಲ್ಲ ಬಿಟ್ಟು ನಾವು. ಯಾಕಪ್ಪ ಅಂತ ಕೇಳಿದ್ರ ಅಣ್ಣಾಜಿ, ಏನಿವಾ ಇಂಥವ್ ನೀವು ಫಾಲ್ತುಕ ಏನ ಮಾತಾಡ್ತಲ್ಲ, ಹೌದಾ ಇದಕ್ಕೆ ಡಬಲ್ ಮಾತಾಡ್ತೇವನು. ಹೌದು. ಯಾಕಪ್ಪ ಅಂತ ಕೇಳಿದ್ರ ಮಾತಾಡ್ಬಾರ್ದಾಗೈತಿ ಅಷ್ಟೇ.
ಹೌದವಾ ಇನ್ನ ಒಂದು ಮಾತು ಹೇಳಿದೆವು. ಯಾರು ಹೇಳಿದ್ರಪ್ಪ ಅಂತ ಕೇಳಿದ್ರ ಏನಿವ ಸರ್ ಅವರು ಬಹಳ ಚಂದ ಮಾತು ಹೇಳಿದ್ರು. ಏನ್ ಹೇಳಿದ್ರಿವ ನಾ ಇಟ್ಟೆಲ್ಲ ಬೆಳಸಾಕತ್ತೀನಿ ತಂಗಿ. ಹೌದಾ ಅವ ತೆಳು ಕುತ್ತವ ಶಾಣೆ ಹೇಳ್ತಾನ. ಯಾನ್ ಹೇಳ್ತಾನೆ ನೀವೇನ ಗಿಡ ಏಳ್ರಿ ಬೇಡ್ರಿ, ಗಿಡ ಏಳ್ದ್ರಪ್ಪ ಅಂತಂದ್ರ ನಾವ್ ಬಡ್ಡ್ಯಾಕ ಕಚ್ಚ ಹಾಕ್ತೇವಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಇದನ್ನ ಬೀರಪ್ಪನ ಹೇಳಿದನ ಹಾ ಬಾಳ ಚೆನ್ನಾಗ್ಯಾನ ಅವನು. ಆ ಬೀರಪ್ಪಗ ಒಂದು ಮಾತು ಹೇಳ್ಬೇಕಾಗ್ಯದ. ಏನಿವ ನಾ ಗಿಡ ಏರ್ಬೇಕಾದ್ರ ಮೊದ್ಲೇ ವಿಚಾರ ಮಾಡಿ ಏರ್ತೀನಿ. ಹೌದಾ ಮೊದ್ಲೇ ಏರಂಗಿಲ್ಲ, ಏರಿದ್ರ ನಿಮ್ಮಂತವ್ರಿಗೆ ಬಿಡಂಗಿಲ್ಲ. ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವ ನನ್ನ ಹುಡುಗಿ ಐತಲ್ಲ ಗಾಡಿ ಒಳಗ, ಹಾ 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 ಆ ಹುಡುಗಿಗೆ ಮಾತ್ರ ಒಯ್ಯಾದ ಗಚ್ಚಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಮರ ನಾವ್ 3 ಮಂದಿ ಫಿಕ್ಸ್ ಆಗಿವಿ. ಈಗ ಒಯ್ಯಾಕ ನೀವ್ ಎಲ್ಲಿ ಒಯ್ಯಪ್ಪ ಅಲ್ಲೋ ತಡಿ, ಅವ್ರಿಗೊಂದು ಮಾತು ಹೇಳ್ಬೇಕಾಗ್ಯದ. ಯಾನಿವ ಮೊದಲ ಒಂದು ಹುಡುಗಿಗೆ ಕೊಟ್ಟಿನಿ, ಒಬ್ಬಕ್ಕೆ ಅಕ್ಕನ ಕೊಟ್ಟು ಒಂದು ಹುಡುಗಿಗೆ ಕೊಟ್ಟಿನಿ. ಅದೇ ಹುಡುಗಿಗೆ ಊರು 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 ಅಡ್ಡಾಡಿ ಅಕ್ಕಿಗೆ ಹೊಟ್ಟಿಗೆ ಹಾಕಾಕತ್ತಿ. ಹೌದವಾ ಈಕಿಗೂ ಒಬ್ಬಕ್ಕಿಗೆ ಮಾಡ್ಕೊಂಡು ಹೊರಗಿನ ದೇಶಕ್ಕೆ ಹೋಗ್ಬೇಕತ್ತ ನೀ ಊರು ಬಿಟ್ಟೆ. ಹೋಗುದ್ಲವ ಇಟ್ಟಂಗಿ ಬಟ್ಟಿಗೆ ಕಬ್ಬಿನ ತೋಡೆ ಹೋಗುದ್ಲ. ಕಬ್ಬಿನ ತೋಡಿಗೆ ಹೋಗಿನೇ ಹಂಗಾಗ್ಯಾನವ. ಹೌದ್ ಹೌದ್ ನಮ್ಮ ಅಣ್ಣ ಕಬ್ಬಿನ ತೋಡಿಗೆ ಹೋಗಿ ಹಂಗ ಶರೀರ ಆಗೈತಿ ನಮ್ಮ ಅಣ್ಣಂದು. ಹಾಡ್ಕಿ ಮಾಡ್ತೀರಿ ಕಾಮ್ಗೆ ಅಕ್ಕಾಗ ಹೋಗಿ ರೊಕ್ಕ ಕೊಡ್ರಿ, ಒಣಗಿ ರೊಟ್ಟಿ ಮಾಡಿ ಹಾಕ್ತಾಳು. ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಇಂತ ಫಾಲ್ತುಕ್ ಮಾತಾಡುವ ಬ್ಯಾಡ್ರಿ ಅಣ್ಣ. ನೀವ್ ಯಾರ ಮುಂದೆ ಮಾತಾಡ್ತಿರಲ್ಲ ಅವರೇ ಮುಂದೆ ಮಾತಾಡ್ರಿ. ಹೌದಾ ಮತ್ತ ಒಂದು ಮಾತು ಹೇಳಿದ್ರು ಅವರು, ಏನತ್ತವ ಸಿಟ್ಟಿಗೆ ಬರ್ಬೇಡ್ರಿ, ಸಿಟ್ಟಿಲೆ ಮಾತಾಡೋದಿತ್ತವ್ರ ಇದು ವಿಷಯ ಮಾತಾಡ್ಬ್ಯಾಡ್ರಿ. ಹೌದು ಮ್ಯಾಲ ಮಾತಿನ ಸಪ ಹೇಳಿದು ಮತ್ತ ಮ್ಯಾಲ ಸಪ್ಪ ಹೇಳ್ಬ್ಯಾಡ್ರಿ. ಹೌದಾ ಯಾಕಪ್ಪ ಅಂತ ಕೇಳಿದ್ರ ಹೌದು ಪರಿಸ್ಥಿತಿ ಬತ್ತಪ್ಪ ಅಂತಂದ್ರ ಹೌದು ಅದಕ್ಕ ರೆಡಿನೇ ಅದೇವ್. ಇದು ವಿಚಾರ ಮಾಡ್ಕೊರತ್ತೇನ ರಂಗ್ಯ ಹಂಗಂದ್ರು ಹಂಗೂ ಸೈ, ಹಿಂಗಂದ್ರು ಹಿಂಗೂ ಸೈ. ಅಣ್ಣಾಜಿಯವ್ರ ಸೊಟ್ಟು ಹೊಡೆದ್ರು. ಏನಿವ ಎದಕ್ಕ ಸೊಟ್ಟು ಹೊಡೆದ್ರು ನನಗೆ ಅರ್ಥ ಆಗ್ಲಿಲ್ಲ. ಮೊದಲು ನನಗ್ ತಿಳಿಲಿವ, ನಿನಗೇನು ಕೂನ್ ಆಕತಿ. ಅಲ್ರಿ ಅಣ್ಣಾಜಿಯವ್ರ ನಿಮ್ಗೊಂದು ಮಾತು ಹೇಳ್ತೀನ. ಏನಿವ ಸೊಟ್ಟು ಹೊಡಿಬೇಕಾದ್ರ ಅಪೋಸಿಟ್ ದೊಳಗ ಗಂಡ ಮಕ್ಕಳರ ಬೇಕು, ಯಾರ ಬೇಕು, ಸೊಟ್ಟು ಹೊಡ್ಯಾಕ ನಿಮ್ಗೆ ಅನುಕೂಲ ಆಗ್ತೈತಿ. ನಡೀತತ್ಲ ಬೈ. ನೀವು ಹೆಣ್ಮಕ್ಳು ಸೊಟ್ಟು ಹೊಡಿದಿರಲ್ಲ, ಆ ಹೆಣ್ಮಕ್ಳು ಸೊಟ್ಟು ಎದಕ್ಕರ ಹೊಡಿದಿರತ್ತೆ ನಾ ಕೇಳ್ತೀನಿ. ನೀವು ಎದ್ರ ಒಳಗಾರ ಹೆಚ್ಚಾದ್ರಪ್ಪ ನಮಗ. ಎದಕ್ ಹೆಚ್ಚಾಗಿ ಸಟ್ ಹೊಡೆದು ಓಯಪ್ಪ ನೀ ಅಲ್ಲ ಗಂಡ್ಮಕ್ಳು ಸೊಟ್ಟು ಹೊಡಿ ಒಪ್ಕೋತೀನ. ಹೌದು ಹೆಣ್ಮಕ್ಳು ಸೊಟ್ಟು ಹೊಡಿದಲ್ಲ, ಹೆಣ್ಮಕ್ಳು ಒಳಗ ಎದಕ್ ಹೆಚ್ಚಾದಿನಿ, ಹೆಣ್ಮಕ್ಳು ಒಳಗ ಹೌದು ಎದಕ್ ಹೆಚ್ಚಾದಪ್ಪ ಅಣ್ಣ ನೀ ಬೇಕಲ್ಲ. ಹೆಣ್ಮಕ್ಳು ಸೊಟ್ಟು ಹೊಡೆದಪ್ಪ ಅಂತಂದ್ರೆ ಇದು ಕೇಳ್ಬೇಕಾಗೈತಿ ನಿಮಗ. ಅಕೋರ ಏನಾಯ್ತು ಅವ್ನು ಪಿಂಟಪ್ಪನ ಇನ್ನೊಂದು ಮಾತು ಹೇಳಿದ. ಏನು ಏನ್ ಕೂನಿಲ್ಲನು ಇಲ್ಲ, ತಿಂಗಳಿಗೊಮ್ಮೆ ಹೆಂತಿನ ಬಡಿಬೇಕು, ತಿರುಗೊಮ್ಮೆ ಎತ್ತ ಬಡಿಬೇಕು ಅಂತ ಹೇಳಿದ. ಮತ್ತ ಅವ್ ಬೀರಪ್ಪನ ಹೇಳ್ತಾನ ಏನಂತೇಳಿ ತಿಂಗಳಿಗೊಮ್ಮೆ ಬಡಿಬಾರ್ದು, ದಿವಸ ಬಡಿಬೇಕತ್ತಕ್ಕಿನ. ಅವನಿಗೆ ಒಂದು ಮಾತು ಹೇಳ್ಬೇಕಾಗ್ಯದ. ಬೈ ವಾರಕ್ಕೊಮ್ಮೆ ಬಡಿಬೇಕಂತ ಬೀರಪ್ಪನ ಹೇಳ್ತಾನ. ವಾರಕ್ಕೊಮ್ಮ ಬಡಿಯತಿ. ಹೌದಾ ಮತ್ತೆ ನೀವು ದಾರು ಕುಡ್ದು ಹೋಗ್ತಿರಲ್ಲ, ದಿನ ನೀವು ಬಡಿಸ್ಕೋತಿರಲ್ಲ, ಅದು ಯಾರಿಗೆ ಹೇಳ್ತೀರಿ? ನೀವು ಬೆನ್ನುಲಿಗಿಲ್ಲ ತಿತ್ತಿರಲ್ಲ, ಮತ್ ಮನ್ಯಾಗ ನಿಮ್ದು ಹೆಂಗ್ ಪರಿಸ್ಥಿತಿ? ಅಲ್ಲ ನೀವು ದಾರು ಕುಡ್ದು ಮನೆಗೆ ಹೋಗ್ತೀರಿ, ನನ್ನ ಮಗಳ ಕೈಲಿ ಬಡಿಸ್ಕೋತಲ್ಲ ಬೀರಪ್ಪ, ಮತ್ತ ಅದು ಯಾರಿಗೆ ಹೇಳ್ತೀನಿ? ನಿನ್ನ ಮರ್ಯಾದೆ ಕುಳಿಸ್ಕೋಕತ್ತಿ, ನಿನ್ನ ಮರ್ಯಾದೆನು ಬಿಚ್ಚಿಡೋಲ್ಲ ಮಂದ್ಯಾಗ ಗೊತ್ತಾಗುತ್ತ. ನಿನ್ನ ಮರ್ಯಾದೆ ಅಟ್ಟ ಮುಚ್ಕೊಂಡು ನನ್ನ ಮಗಳ ಮರ್ಯಾದೆ ತೆಗಿತೇನ? ಹೌದು. ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು ಇನ್ನ ಚಾಲಿನೊಳಗ ಮಾತಾಡೋದೈತಿ. ಹೌದವಾ ಹೌದು ಹೆಂಗ ಕೇಳು. ಬರ್ಲಿವ ಗುರುವಿನ ಸೇವಕ ಕಡಿಮೆ ಕುಸುಮ ಅಮ್ಮಗ ಸಿದ್ಧನಿಂತ ತಲಿಯಾಗಿದೆ ಭಕ್ತಿಗೆ ಬರಬರದಾಂದ ಗೋಮ, ಭಕ್ತಿಗೆ ಬರಬರದಾಂದ ಗೋಮ. ಶಿರವನ್ನು ಕತ್ತರಿಸಿ ಶಿವನಿಗೆ ಅರ್ಶನ ಎಂತ ಸಾರ್ವಭೌಮ.
ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಗಮನಿಟ್ಟು ಕೇಳರಿ ವಿಷಯ ಬರದ ಗುಮ್ಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಗಮನಿಟ್ಟು ಕೇಳರಿ ವಿಷಯ ಬರದ ಗುಮ್ಮ ಕುರುಗೊಟ್ಟವರ ನಂದು ಸಣ್ಣದ ಗ್ರಾಮ ಮುಕ್ತಿಯ ಧಾಮ ಭಕ್ತಿಯ ಧಾಮ ಭಕ್ತಿಯ ಧಾಮ ಬೆಳದಿಂಗ್ಳ ಚಲಿದಂಗ ಚಂದರಾಮ ಬೆಳದಿಂಗ್ಳ ಚಲಿದಂಗ ಚಂದರಾಮ ರಾಮನ ಪದಗಳ ಜನರಿಗೆ ಬಹಳ ಪ್ರೀತಿ ಪ್ರೇಮ ಬೆಳದಿಂಗ್ಳ ಚಲಿದಂಗ ಚಂದರಾಮ ಬೆಳದಿಂಗ್ಳ ಚಲಿದಂಗ ಚಂದರಾಮ